ನಂಗೆ ಬರ್ತಿರೋ ಕೋಪಕ್ಕೆ ಕಲ್ ಬಂಡೆ ಸಿಕ್ಕರು ಬುಲ್ಡೆಲ್ಲಿ ಹೊಡೆದು ಜಲ್ಲಿ ಮಾಡ್ಬಿಡ್ತೀನಿ. ಲೇ ಸೋಮ, ಬುಲ್ಡೆ ಗಟ್ಟಿಯಾಗಿದ್ರೆ ಯಾವ ಬಂಡೆಯಲ್ಲಿ ಬಾಂಬ್ ಬಿಟ್ಟು ಉಡಾಯಿಸಿ ಅದನ್ನ ಎಷ್ಟಕ್ಕೆ ಮಾರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಕಲ. ತಲೆಯಲ್ಲಿ ಹೋಗಿ ಬಂಡೆಗೆ ಜಜ್ಜದಲ್ಲ. ಅಣ್ಣ ಸುಮ್ಕಿರೋ, ನನ್ನ ಕೋಪ ನಿಂಗೆ ಗೊತ್ತಾಗಿಲ್ಲ ಕಣಣ್ಣ. ಲೇ ಸೋಮ, ಈ ಕೋಪ ಅನ್ನೋದು ಸಿಟಿ ಬಸ್ ಥರ ಟೈಮಿಗೆ ಸರಿಯಾಗಿ ಬರಬಾರ್ದು ಕಲ. ನಮ್ಮ ಹಳ್ಳಿ ಬಸ್ ಥರ ಲೇಟಾಗಿ ಬರಬೇಕು. ಆಗಾಗ ಬರ್ತಾ ಇದ್ರೆ ಬೆಲೆ ಇರೋಕಲ್ಲ. ನನ್ಗೆ ಹೇಳಕ್ ಬರ್ಬೇಡ, ನಂಗೆಲ್ಲ ಗೊತ್ತಾಯ್ತದೆ. ಈಗ ನೀನು ಕೋಪ ಮಾಡ್ಕೊಂತಿರೋದು ಯಾಕಲ? ಯಾಕಂದ್ರೆ ಆ ಪಾರ್ವತಿನ ನಾನ್ ಮದ್ವೆ ಆಗ್ಬೇಕಾಗಿತ್ತು. ಶಿವ ಆದ, ಅವ್ನ ತಂಗಿಗೆ ಲಗ್ನ ಸೆಟ್ ಆಯ್ತಂತೆ, ಜೊತೆ ಒಳ್ಳೆ ಸಂಬಂಧವಂತೆ. ನಿಂಗೆ ಹೇಳ್ದೆ ಯಾವ್ದನ್ನ ಕಿತ್ತೋಗಿರೋ ಸಂಬಂಧ ತಂದು ಕಟ್ಟು ಅಂತ. ಕೇಳ್ದ ನೀನು? ಎಲ್ಲ ನಿನ್ನಿಂದ್ಲೇ. ಅಯ್ಯ, ಇದೊಳ್ಳೆ ಕತೆ ಆಯ್ತು ಕಲ. ಎಲ್ಲದಕ್ಕೂ ನನ್ ಬುಡಕ್ಕೆ ಬತ್ತೀಯಾ? ಕೆಟ್ಟ ಸಂಬಂಧ ಹುಡುಕ್ತೀನಿ ಅಂದವ್ರು ಯಾರು? ನಿಮ್ಮ ಮಾವ ಇರ್ಬದ್ರ ತಾನೆ? ಅವ್ರಿಗೆ ಹೇಳಕ್ ಆಗಿಲ್ವಲ್ಲ, ಅದಕ್ಕೆ ನಿಂತಾವ್ ಹೇಳ್ತೀವಿ. ನೋಡ್ಲಾ ಸೋಮ, ನಿನಗೆ ಖುಷಿ ಆಯ್ತದೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳ. ನಾನ್ ಖುಷಿಯಾಗಿರ್ಬೇಕು ಅಂದ್ರೆ ಆ ಶಿವ ಪಾರ್ವತಿ ಖುಷಿಯಾಗಿರ್ಬಾರ್ದು, ಹಂಗೇನಾರ ಮಾಡ್ಬೇಕು. ಅಯ್ಯೋ ಲೇ, ಅಮಿಕ್ಕಂಡ್ ಸುಮ್ನೆ ಬೇರೆ ಮದುವೆ ಆಗ್ಲಾ? ಮನೆಯಲ್ಲಿ ಕಾಲ್ಗೆಜ್ಜೆ ಬಳೆ ಸದ್ದು ಕೇಳ್ತಾ ಇದ್ರೆ ತಲೆ ನೆಟ್ಟಿಗಿರ್ತದೆ, ಜೀವನ ಕೂಡ ಸುಖವಾಗಿರ್ತದೆ. ಅದು ಬಿಟ್ಬಿಟ್ಟು ಸೇಡು ಪಾಡು ಅಂತ ಹಿಂಗೆ ಆಡ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಪಾರ್ವತಿಗೆ ಮಗು ಆಯ್ತದೆ. ಆ ಮಗು ಲಾಲಿಪಾಪ್ ಚಿಕ್ಕೊಂಡು ಅಟ್ಟಿ ಒಳಗೆ ಆಡ್ತಾ ಇರ್ತದೆ. ನೀನ್ ನೋಡ್ಕೊಂಡು ಕಣ್ಣೀರ್ ಸುರಿಸ್ತಾ ಇರು. ಇನ್ಮ್ಯಾಗೆ ಕಣ್ಣೀರು ಸುರಿಸೋದು ನಾನಲ್ಲ, ಅವರು. ಅವ್ರು ನೆಮ್ಮದಿಯಾಗಿರಕ್ಕೆ ನಾ ಬಿಡಕ್ಕಿಲ್ಲ. ಅವ್ರು ನೆಮ್ಮದಿಯಾಗಿದ್ರೆ ನನಗೆ ನೆಮ್ಮದಿ ಇರಲ್ಲ. ಆಟಯ ಲೇ ಲೇ, ಏನು ಮಾಡೋದು ಸಾಯದಪ್ಪ. ನೋಡ್ತೀಯ ಮಾವ, ರತ್ನ ಇವತ್ತು ಒಂದು ತಂಗಿ ಆಗಲ್ಲ, ಒಬ್ಳು ತಾಯಿಯಾಗಿ ಮಾತಾಡ್ಬಿಟ್ಲು. ಇಂಥ ಮನೇಲಿರೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ನನ್ನ ತಂಗಿನ ಹೊಗಳೋದು ಕೇಳೋದಕ್ಕೆ ಆನಂದವಾಯ್ತದೆ. ಅಣ್ಣ, ಅದಕ್ಕೆ ನೀವಿಬ್ರು ವಿನಾಕಾರಣ ಯೋಚನೆ ಮಾಡೋದು ಬಿಟ್ಟು ಮೊದಲು ರಶ್ಮಿನ್ ಕರೆದು ಈ ಮದುವೆ ಇಷ್ಟ ಇದೆಯಾ ಇಲ್ವಾ ಅಂತ ಕೇಳಿ. ಅವಳು ಆಡ್ತಿದ್ದು ನೋಡಿದ್ರೆ ನನ್ಗೆ ಯಾಕೋ ಇಷ್ಟ ಇಲ್ವೇನೋ ಅನ್ನಿಸ್ತಾ ಇದೆ. ಅವಳಿಗೆ ಇಷ್ಟ ಇದ್ರೆ ಮೊದಲು ಗಂಡಿನ ಕಡೆಯವ್ರಿಗೆ ವಿಚಾರ ತಿಳಿಸ್ಬಿಡು. ಮತ್ತೆ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಡಿ, ಮುಂದೊಂದು ದಿನ ಅದಾಗುತ್ತೆ. ಗುರುಗಳೇ ಹೇಳಿಲ್ವಾ, ಕಂಕಣ ಬಲ ಕೂಡ್ ಬಂದಾಗ ಮದುವೆ ಆಗುತ್ತೆ ಅಂತ. ಕಣವ, ನೀ ಹೇಳಿದ ಮ್ಯಾಕೆ ನಂಗೂ ಸಮಾಧಾನ ಆಯ್ತು. ಈಗಲೇ ಕರಿತೀನಿ. ಗುಂಡು, ನಿನಗೆ ಹುಡುಗ ಇಷ್ಟ ಆದ್ನೇನವ್ವ? ಗುಂಡು, ಯಾಕವ ಏನು ಮಾತಾಡ್ತಿಲ್ಲ? ನಿಂಗೆ ಹುಡುಗ ಇಷ್ಟ ಆಗ್ಲಿಲ್ವಾ? ನಾನು ಫೋನ್ ಮಾಡಿ ಹಿಂಗೆ ನನ್ ಗುಂಡುಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ. ಮಾವ, ನಿತ್ತಲೆ ಕಾಲ್ ಬೆರಳಲ್ಲಿ ABCD ಬರೀತಿದ್ದಾಳೆ, ಇದರಲ್ಲೇ ಅರ್ಥ ಆಗಲ್ವಾ? ಗುಂಡು, ಇಂಗ್ಲಿಷ್ ಟ್ಯೂಷನ್ ನಾನು ಫೀಸ್ ಕಟ್ಟಿವ್ನಿ ಅಂತ ಕಾಲಲ್ಲೆಲ್ಲ ಬರೆಯಕ್ಕೆ ಹೋಗ್ಬೇಡವ. ಒಂದು ಪೆನ್ನು ಬುಕ್ ತಕೊಂಡು ಬರಿ. ಅಯ್ಯೋ ಅಣ್ಣ, ಅದ್ ನಾಚಿಕೆ. ಬರೆಯಕ್ಕೆ ಯಾಕವ ನಾಚಿಕೆ? ನೀ ಧೈರ್ಯವಾಗಿ ಬರೆಯವ. ABCD ತಪ್ಪಾದ್ರೆ ನಿಮ್ಮ ಅತ್ತಿಗೆ ನಿನ್ನ ತಿತ್ತಾಳೆ. ಮಾವ, ಒಂದ್ ಹೆಣ್ಣು ತಲೆ ಬಗ್ಗಿಸ್ಕೊಂಡು ಕಾಲ್ ಬೆರಳಲ್ಲೇ ನೆಲ ಗೀಸಿದಾಳೆ ಅಂದ್ರೆ ಒಪ್ಪಿಗೆ ಇದೆ ಅಂತ ಅರ್ಥ. ಏನೋ ನಮ್ ಗುಂಡು ಒಪ್ಕೊಬಿಟ್ಲಾ? ಮಕ್ಕಳವ, ಹೇ ಕಳ್ಳಿ, ಅಣ್ಣಂತವನೇ ನಾಚ್ಕೆನಾ? ನನ್ ಕಂದ, ಎಲ್ಲ ಒಳ್ಳೇದಾಗ್ಲಮ್ಮ, ಎಲ್ಲ ಒಳ್ಳೇದಾಗಿ. ಅಣ್ಣ, ನಂಗೊಂದು ಡೌಟು. ಮದ್ವೆ ಆಗದೆ ಇಲ್ಲೇ ಇದ್ರೆ ಇನ್ನೊಂದ್ಸತಿ ಎಕ್ಸಾಮ್ ಕಟ್ಟಿಸ್ತೀಯ ಅಂತ ಒಪ್ಕೊಂಡಿರ್ಬೇಕು ಇವಳು. ನಮಸ್ಕಾರ ಬಾಸ್. ಏನಾಯ್ತು ಅಂತ ಬೇಗ 7 ಮುಗಿಸ್ಬಿಡ್ಬೇಕು. ಜಾಸ್ತಿ ಕತೆ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ಬಾಸ್,
ಎಲ್ಲ ನೀವು ಹೇಳ್ದಂಗೆ ಮಾಡಿದ್ದೀನಿ. ಏನಾನ ಅನುಮಾನ? ಒಂಚೂರು ಅನುಮಾನ ಬರ್ದೇ ಇರೋ ಥರ ಆ್ಯಕ್ಟ್ ಮಾಡಿದ್ದೀನಿ ಬಾಸ್. ಎಲ್ಲರೂ ಅದನ್ನೇ ಸತ್ಯ ಅಂತ ನಂಬ್ಕೊಂಡಿದ್ದಾರೆ. ಪರವಾಗಿಲ್ಲ ಕಲಾ ಪ್ರಶಾಂತ, ನೀನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿ. ಇದೆಲ್ಲ ಮುಗಿಲಿ ಇರು, ಯಾವ್ದಾರ ಧಾರಾವಾಹಿ ಸೇರಿಸ್ಬಿಡ್ತೀನಿ. ಆ್ಯಕ್ಟಿಂಗ್ ಮಾಡ್ಕೊಂಡೆ ಇದು ಬಿಡ್ಲಾ. ಥ್ಯಾಂಕ್ ಯು ಬಾಸ್. ಆದರೆ ಇನ್ನೊಂದು ಕೆಲಸ ಬಾಕಿ ಐತೆ ಕಲಾ ಪ್ರಶಾಂತ. ಅದೇನಂತ ಹೇಳಿ ಬಾಸ್, ಮಾಡಿ ಮುಗಿಸ್ಬಿಡ್ತೀನಿ. ಇವಾಗ ನೀನು ಏನು ಮಾಡ್ತೀಯ ಅಂದರೆ, ಅದೇ ಅವ್ರ ಅಣ್ಣ ಅವನಲ್ಲ ಶಿವ, ಅವನ ತವ ವರದಕ್ಷಿಣೆ ಕೇಳಬೇಕು. ನಿಮ್ಮ ಹತ್ರ ಏನಾದ್ರು ನಂಬರ್ ಇದ್ರೆ ಹೇಳಿ ಬಾಸ್, ಅದೇ ಲೆಕ್ಕದಲ್ಲೇ ಕೇಳ್ತೀನಿ. ಏನಿಲ್ಲ ಕಲಾ, ಆ ನನ್ನ ಮಗ ಶಿವ ಕೈಲಿ ಆಗಬಾರ್ದು. ಒಂದು 5-10 ಲಕ್ಷ ಕೇಳಲ್ಲ, 100 ಗ್ರಾಮ್ ಬಂಗಾರ ಕೇಳು, ಮತ್ತು ಒಂದು ಬೈಕ್. ಪ್ರಶಾಂತ, ಹೊಡೆದ್ರೆ ಆನೆನೆ ಹೊಡಿಬೇಕು, ಕಾರ್ನೇ ಕೇಳಲ್ಲ. ಬಾಸ್, ಇವಾಗ ತಾನೇ ಒಳ್ಳೆ ಥರ ಮಾತಾಡಿ ಬಂದಿದ್ದೀನಿ. ಸಡನ್ ಆಗಿ ಇಷ್ಟೆಲ್ಲ ಕೇಳಿದ್ರೆ ತಪ್ಪಾಗಲ್ವಾ? ಲೈ ಪ್ರಶಾಂತ, ಅವನ ಕೈಲಿ ಆಗದನ್ನೇ ಕೇಳು ಅಂತ ಹೇಳ್ತಿರೋದು, ಕೊಡೋಕ್ಕಾಗಬಾರ್ದು. ಅಲ್ಲ ಬಾಸ್, ಆದರೂ ಡೌಟ್ ಏನಾದರೂ ಬಂದ್ಬಿಟ್ರೆ ಅಂತ. ನೋಡ್ಲಾ, ಇವಾಗ ನಿನಗೆ 7 ದುಡ್ಡನ್ನ ನಾನು ಕೊಡ್ತೀನಿ. ಅಕಸ್ಮಾತ್ ಶಿವು ಏನಾದರೂ ಆ ದುಡ್ಡನ್ನ ಕೊಡೋಕೆ ಒಪ್ಕೊಬಿಟ್ಟೆ ಅಂದರೆ ಆ ದುಡ್ಡು ನಿಂಗೆ ಸಿಗ್ತದೆ ಕಲಾ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಬೀಳ್ತದೆ. ಬಿರಿಯಾನಿ ಮಾಡ್ಕೊಂಡು ತಿನ್ನೋದು ಬಿಟ್ಬಿಟ್ಟು ಡೌಟ್ ಬರ್ತದೆ, ಅದು ಬರ್ತದೆ ಅಂತ ಕತೆ ಹೊಡಿತೀಯಲ್ಲ, ನಿಂಗೆ ಏನು ಹೇಳಲ್ಲ. ಸಾರಿ ಬಾಸ್, ಏನೋ ಡೌಟ್ ಅನ್ಸ್ ಕೇಳಿದೆ, ಇವಾಗ ಕ್ಲಿಯರ್ ಆಯಿತು. ನೀವು ಹೇಳ್ದಂಗೆ ಮಾಡ್ತೀನಿ. ಬದುಕೋರ್ ಲಕ್ಷಣ ಅಂತ ಏನಾರು ಇದ್ದರೆ ಅದು ನೀನೇ ಕಲಾ.